ನಮ್ಮ ಪುತ್ತೂರಿನ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೇರಿಸಲು ಪುತ್ತೂರಿನ ಆಸುಪಾಸಿನ ಗ್ರಾಹಕರ ಮನಸೆಳೆಗೊಳ್ಳುವಂಥ ವಿಶಿಷ್ಟ ಶ್ರೇಣಿಗಳನ್ನು ಇಂದು ಇಲ್ಲಿ ಬಿಡುಗಡೆಗೊಳಿಸಿದೆ. ಸಿಟಿ ಗೋಲ್ಡ್ಗೆ ಪುತ್ತೂರಿನ ಪರವಾಗಿ ನಮ್ಮ ಎಲ್ಲರ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲ ಹೇಳಿ ಕೇಳಿ ನಾವು ಇವತ್ತೊಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇರುವಂಥದ್ದು ಒಂದು ಚಿನ್ನದ ಮಳಿಗೆ. ಈ ಚಿನ್ನದ ಮಳಿಗೆಯನ್ನು ಉದ್ಘಾಟನೆ ಮಾಡ್ತಾ ಇರುವಂಥ ಹೆಚ್ಚಿನ ಜನ ಅಥವಾ ಇದನ್ನು ಲೋಕಾರ್ಪಣೆ ಮಾಡ್ತಾ ಇರುವಂಥವ್ರು ಎಲ್ಲರೂ ಗಂಡಸರು. ಒಬ್ಬರು ಮೇಡಮ್ ಅನ್ನು ಬಿಟ್ಟರೆ ಈ ಚಿನ್ನಕ್ಕೂ ಗಂಡಸರಿಗೂ ಏನು ಸಂಬಂಧ? ಅದು ಬೇಕಾದ್ದು ಚಿನ್ನ, ಬೇಕಾದ್ದು ಹೆಂಗಸರಿಗೆ. ಆದರೆ ಬೆಟ್ಟದ ನೆಲ್ಲಿಗೂ ಸಮುದ್ರದ ಉಪ್ಪಿಗೂ ಒಂದು ಸಂಬಂಧ ಉಂಟು. ಏನಂತ ಹೇಳಿದರೆ, ಈ ನೆಲ್ಲಿಕಾಯಿಯ ಉಪ್ಪಿನಕಾಯಿ ಹಾಕಬೇಕಿದ್ರೆ ಅದಕ್ಕೆ ಉಪ್ಪು ಬೇಕು, ಸಮುದ್ರದ ಉಪ್ಪು ಬೇಕು. ಹಾಗೆ ಹೆಂಗಸರು ಚಿನ್ನ ಖರೀದಿ ಮಾಡಬೇಕಿದ್ರೆ ಅದರ ಜೊತೆಯಲ್ಲಿ ಹಣವನ್ನು ಒದಗಿಸಲಿಕ್ಕೆ ಗಂಡಸರು ಬೇಕು. ಹಾಗಾಗಿ ಆ ಪ್ರೇರಣೆಗೆ ಬೇಕಾಗಿ ಇವತ್ತು ಇಷ್ಟು ಜನರನ್ನೆಲ್ಲ ಒಟ್ಟು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜಕರು ಆಯೋಜಿಸಿದ್ದಾರೆ ಅಂತ ಹೇಳುವಂಥ ಒಂದು ಮಾತಿನೊಂದಿಗೆ ಸಿಟಿ ಗೋಲ್ಡ್ ಇವತ್ತು ಪುತ್ತೂರು ಸಿಟಿಯ ಗೋಲ್ಡ್ ಆಗ್ತಾ ಇದೆ. ಅಂದರೆ ಆ ಪ್ರಾಮುಖ್ಯತೆ, ಆ ಒಂದು ಅಂಶವನ್ನು ಅದು ಪಡ್ಕೊಳ್ತಾ ಇದೆ. ವ್ಯಾಪಾರದಲ್ಲಿ ಏನು ಬೇಕು ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಕೇವಲ ವ್ಯಾಪಾರಿ ಮನೋಭಾವ ಅಲ್ಲ, ಅದರ ಜೊತೆಯಲ್ಲಿ ಒಂದು ಸೇವಾ ಮನೋಭಾವನೆ ಬೇಕು. ಯಾಕೆಂದರೆ ವ್ಯಾಪಾರ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಅದು ಸ್ವಾರ್ಥ. ಈಗ ನಾವು ಹೇಳ್ತೇವೆ ಅವನಿಗೆ ಎಂತ ಮಾರೆ, ಅವನು ಭಯಂಕರ ವ್ಯಾಪಾರಿ ಬುದ್ಧಿ ಅವನದ್ದು ಅಂತ, ಅಂದರೆ ತನ್ನ ಸ್ವಂತವನ್ನು ನೋಡ್ತಾನೆ ಅಂತ. ಈ ವ್ಯಾಪಾರದೊಂದಿಗೆ ಸೇವಾ ಮನೋಭಾವ ಸೇರಿದರೆ, ಸೇವೆಯಲ್ಲಿ ಏನಿರುವುದು ಅಂತ ಹೇಳಿದರೆ ನಿಸ್ವಾರ್ಥ. ಈ ಎರಡೂ ಸೇರಿದರೆ ಬಂಗಾರದ ಹೂವಿಗೆ ಮಲ್ಲಿಗೆ ಪರಿಮಳ ಬಂದಂತೆ ಆಗ್ತದೆ. ಆ ರೀತಿಯಲ್ಲಿ ಸಿಟಿ ಗೋಲ್ಡ್ ತನ್ನ ವ್ಯಾಪಾರಿ ಮನೋಧರ್ಮದೊಂದಿಗೆ ಸೇವಾ ಮನೋಧರ್ಮವನ್ನು ಕೂಡ ಬೆಸೆದುಕೊಂಡು ಅತ್ಯಂತ ಹೆಚ್ಚಿನ ಕೀರ್ತಿಯನ್ನು ಪಡೆದುಕೊಳ್ಳಿ ಅಂತ ಹಾರೈಸ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಹಾರೈಕೆಗಳು. ರಾಜ್ಯದಲ್ಲಿ ಒಂದು ವ್ಯತ್ಯಾಸವಾದ ಒಂದು ಕಲೆಕ್ಷನ್ ಇಲ್ಲಿ ಇರಬೇಕು ಎನ್ನುವ ಉದ್ದೇಶದಿಂದ ಒಂದು ನವೆಂಬರ್ನಿಂದ ಡಿಸೆಂಬರಿನಿಂದ ಮಾರ್ಚ್ವರೆಗೆ ಒಂದು ಮೇಳವನ್ನು ಏರ್ಪಡಿಸಿದ್ದೀರಿ. ನಿಜವಾಗಿಯೂ ತುಂಬ ಸಂತೋಷವಾಗ್ತದೆ. ನಮ್ಮ ಪುತ್ತೂರಿನ ಜನತೆಗೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಂದು ಸಿಟಿ ಗೋಲ್ಡ್ ಇಂಥ ಒಂದು ಮಹಾ ಮೇಳವನ್ನು ಏರ್ಪಡಿಸಿದ್ದು ಮಾತ್ರವಲ್ಲ, ಒಂದು ಲಕ್ಸುರಿಯಸ್ಟ್ ಚಿನ್ನವನ್ನು ನಮ್ಮ ಪುತ್ತೂರಿಗೆ ತೋರಿಸಿಕೊಟ್ಟದ್ದು. ಈ ಸಂದರ್ಭದಲ್ಲಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಿಟಿ ಗೋಲ್ಡ್ ಸಂಸ್ಥೆ ಎತ್ತರಕ್ಕೆ ಬೆಳೆಯಲಿ, ಎಲ್ಲರಿಗೂ ಒಂದು ಬಡವರಿಗೆ ಸೇವೆ ಮಾಡುವ ಮುಖಾಂತರ ಅದರಲ್ಲಿ ಒಂದು ಅಂಶವನ್ನು ಇಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುತ್ತೂರು ಸಿಟಿಯನ್ನೇ ಒಂದು ಗೋಲ್ಡ್ ಮಾಡಿಬಿಟ್ಟಿದೆ. ನಾನು ಬಹುಶಃ ಈ ಒಂದು ಸಂಸ್ಥೆಗೆ ನಾನು ಯಾವಾಗ ಇಲ್ಲಿ ತೊಡಗಿದೆ ಆವತ್ತಿಂದಲೂ ನಾನೊಂದು ಅಭಿಮಾನಿ ಇವರ. ಯಾಕೆಂತ ಹೇಳಿದರೆ ಹೊಸ ಡಿಸೈನುಗಳು ಇಲ್ಲಿ ಸಿಗುವಂಥ ಚಿನ್ನ ಒಮ್ಮೆ ತಗೊಂಡು ಹೋದರೆ ಮತ್ತೊಮ್ಮೆ ಬರಬೇಕು ಅಂಥ ದೃಷ್ಟಿಯನ್ನು ಇವರು ಅಂಥ ಒಂದು ಸೃಷ್ಟಿಸಿದ್ದಾರೆ. ಇಲ್ಲಿ ಒಳ್ಳೆಯದಾಗಲಿ. ಇಂಥ ಒಂದು ಸಂಸ್ಥೆಗಳು ಪುತ್ತೂರಿಗೆ ಒಂದು ಕೀರ್ತಿ ತರುವಂಥ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಕರ್ನಾಟಕದಲ್ಲಿ, ಅದು ಕೂಡ ಪುತ್ತೂರಲ್ಲಿ ಭಾಳಷ್ಟು ಒಂದು 5-10 ವರ್ಷದಲ್ಲಿ ನಾನು ನಿರಂತರ ಈ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಭಾಳಷ್ಟು ಕಾಲಕ್ಕೆ ತಕ್ಕಾಗಿ ಈ ಅಲಂಕಾರವನ್ನು, ಸಿಟಿ ಗೋಲ್ಡ್ನ ಅಲಂಕಾರ ಭಾಳಷ್ಟು ವಿನ್ಯಾಸ, ಅಲಂಕಾರ ಮತ್ತು ಈ ಡೈಮಂಡ್ಸ್ ಇರಲಿ, ಬಂಗಾರದ ವಿನ್ಯಾಸಗಳಿರಲಿ, ಎಲ್ಲ ಬದಲಾವಣೆ ತರ್ತಾ ಇದ್ದಾರೆ. ಪುತ್ತೂರಲ್ಲಿ ಸಿಟಿ ಗೋಲ್ಡ್ ಹೇಳಿದರೆ ಒಂದು ಹೆಸರಾಂತ ಜ್ಯುವೆಲ್ರಿ ಶಾಪ್ ಇನ್ನೂ ಹೆಚ್ಚು ಬೆಳೀಲಿ. ಬರೀ ಪುತ್ತೂರು, ಮಂಗಳೂರು ಅಂತೆಲ್ಲ ಇಡೀ ಕರ್ನಾಟಕದಲ್ಲಿ ಸಂಸ್ಥೆ ಬೆಳೀಲಿ ಎಂದು ಕೇಳಿಕೊಳ್ತಾ ಆಶಿಸ್ತೇನೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಈ ಪುತ್ತೂರು ತಾಲೂಕಿನಲ್ಲಿ, ಈ ಒಂದು ಸಿಟಿಯಲ್ಲಿ ಒಂದು ಉತ್ತಮವಾದ ಶಾಪು, ಈ ಮಳಿಗೆ ಏನಿದೆಯೋ ಇದು ಕೇವಲ ಶ್ರೀಮಂತರು ಪರ್ಚೇಸ್ ಮಾಡತಕ್ಕಂತಹ ಮಳಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಬಡವರು ಕೂಡ ಇಲ್ಲಿ ಬಂದು ಅವರಿಗೆ ಏನು ಅನುಕೂಲಕ್ಕೆ ತಕ್ಕಂತೆ ಚಿನ್ನಾಭರಣಗಳನ್ನು ಖರೀದಿಸಬಹುದಾಗಿದೆ. ಅದರ ಜೊತೆಗೆ ಈ ಸಂಸ್ಥೆಯು ಇಷ್ಟರ ಮಟ್ಟಕ್ಕೆ ಒಂದು ಬೆಳವಣಿಗೆ ಕಂಡು ಬಂದಿದೆ ಅಂದರೆ ಅದಕ್ಕೆ ಒಂದು ಉದಾಹರಣೆ ಪ್ರತಿಯೊಬ್ಬರ ಪ್ರಾರ್ಥನೆ ಆಗಿರ್ತದೆ. ಪ್ರತಿಯೊಬ್ಬರ ಪ್ರಾರ್ಥನೆಯ ಫಲವಾಗಿ ಈ ಸಂಸ್ಥೆಯು ಒಂದು ಉತ್ತಮ ರೀತಿಯಲ್ಲಿ ಇದುವರೆಗೆ ನಡೆದುಕೊಂಡು ಬಂದಿದೆ. ಈ ಸಂಸ್ಥೆಯು ಇನ್ನು ಮುಂದಕ್ಕೆ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆದು ಬರಲಿ ಎಂದು ನಾನು ಶುಭ ಹಾರೈಸ್ತಾ ಇದ್ದೇನೆ.